ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರತಿರ್ಥವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಉಪೇಂದ್ರ ಪರಮಾತ್ಮನನ್ನು ಉಪೇಂದ್ರ ಅನ್ನುವಂತಹ ನಾಮದಿಂದ ಕರೆಯುವುದು ಯಾರು ಗೊತ್ತಾ? ಪ್ರಧಾನವಾಗಿ ಇಂದ್ರನೇ. ವೇದದಲ್ಲಿ ಇಂದ್ರ ಅನ್ನುವಂತಹ ಪದದಿಂದ ಪ್ರಧಾನವಾಗಿ ವಾಚ್ಯನಾದವನು ನಾರಾಯಣನೇ. ಅನೇಕ ವಾಕ್ಯಗಳು ಅದನ್ನು ಸಮರ್ಥಿಸ್ತವೆ. ಪರಮಾತ್ಮನಿಗೆ ಮುಖ್ಯ ಅರ್ಥದಲ್ಲಿ ಇಂದ್ರ ಅನ್ನುವಂತಹ ಪ್ರಯೋಗ. ದೇವತೆಗಳಲ್ಲಿ ಪ್ರಧಾನನಾದಂತಹ ಇಂದ್ರ ಯಾರು? ಲೋಕದಲ್ಲಿ ಕಾಣುವಂತಹ ವ್ಯವಸ್ಥೆ ಅಂದರೆ ಪ್ರಾಪಂಚಿಕವಾದಂತಹ ಸೃಷ್ಟಿ, ಸ್ಥಿತಿ, ಸಂಹಾರ ಇತ್ಯಾದಿಗಳನ್ನೆಲ್ಲ ನೋಡುವಾಗ ಪುರಾಣಗಳ ಚಿಂತನೆಯಲ್ಲಿ ಸ್ವರ್ಗಲೋಕದ ಅಧಿಪತಿ ಮತ್ತು ಎಲ್ಲ ದೇವತೆಗಳಿಗೂ ಅಧಿಪತಿ ಇಂದ್ರ ಅಂತ ನಾವು ತಿಳಿದಿದ್ದೇವೆ. ಪರಮಾತ್ಮ ಉಪ ಇಂದ್ರ ಅಂತ ಹೇಳಿದರೆ ಎಲ್ಲ ದೇವತೆಗಳಿಗೂ ಇಂದ್ರನೇ ಪ್ರಧಾನ. ಇವನು ಪ್ರಧಾನಿ, ಉಪಪ್ರಧಾನಿ ಅಂತ ಇರುವ ಹಾಗೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅಂತ ಇರುವ ಹಾಗೆ ಉಪ ಅನ್ನುವಂಥದ್ದು ಒಂದು ಕೆಳಗಿನ ಲೆವೆಲ್ ಆದಂತಹ ಒಂದು ವ್ಯವಸ್ಥೆಯು. ಲೋಕದ ವ್ಯವಸ್ಥೆಯಲ್ಲಿ ಅಂದರೆ ಸ್ವರ್ಗಲೋಕದ ವ್ಯವಸ್ಥೆಯಲ್ಲಿ ಇಂದ್ರನೇ ಪ್ರಧಾನ, ಇವನು ಉಪೇಂದ್ರ ಅಂತ ಹೇಳಿ ಕರೆಸಿಕೊಳ್ತಾನ ಅನ್ನುವಂತಹ ಗೊಂದಲ ಬರಬಹುದು. ಅದಕ್ಕೆ ಹರಿವಂಶ ಪುರಾಣದ ಒಂದು ಮಾತು ಸ್ಪಷ್ಟಪಡಿಸ್ತದೆ. ಮಮೋಪರಿ ಯಥೇಂದ್ರಸ್ತ್ವಂ ಸ್ಥಾಪಿತೋ ಗೋಪಿರೀಶ್ವರಃ ಉಪೇಂದ್ರ ಇತಿ ಕೃಷ್ಣ ತ್ವಾಂ ಗಾಸ್ಯಂತಿ ಭುವಿ ದೇವತಾ. ಆ ಮಾತು ಹೀಗೆ ಹೇಳ್ತಾ ಇದೆ. ಕೃಷ್ಣನ ಅವತಾರದ ಸಮಯ. ಎಲ್ಲ ಲೋಕವೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದೆ. ದೇವತೆಗಳು ಕೂಡ ನಿರಂತರವಾಗಿ ಕೃಷ್ಣನ ಸೇವೆಯಲ್ಲಿ ಪರಮಾತ್ಮನ ಅತ್ಯಂತ ಅಪೂರ್ವವಾದಂತಹ ಆ ಒಂದು ಲೀಲಾ ವಿಲಾಸದ ಸಂಭ್ರಮದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಹೀಗಿರಬೇಕಾದರೆ ಕೃಷ್ಣನ ಆ ಲೀಲೆಗಳನ್ನು ಕಂಡಂತಹ ಇಂದ್ರ ಉದ್ಗಾರ ಮಾಡ್ತಾನಂತೆ. ಕೃಷ್ಣ, ನಾನು ಇಂದ್ರ, ನೀನು ಉಪೇಂದ್ರ. ಯಾಕೆ ಗೊತ್ತಾ? ಮಮ ಉಪರಿ ಯಥಾ ಇಂದ್ರಸ್ತ್ವಂ ಸ್ಥಾಪಿತಃ. ನನ್ನ ಗರ್ವಭಂಗ ಮಾಡಿದೆ. ಗೋವರ್ಧನ ಪರ್ವತವನ್ನು ಕಿರುಬೆರಳಿನಲ್ಲಿ ಎತ್ತುವ ಮೂಲಕ ನನ್ನ ಆಜ್ಞೆಯಿಂದ ಅಷ್ಟು ಪ್ರಾಣಾಯಾಂತಕವಾಗಿ ಮಳೆಯನ್ನು ಸುರಿಸಿದರೂ ಕೂಡ ಯಾರಿಗೂ ಸ್ವಲ್ಪವೂ ಕಷ್ಟವಾಗದ ಹಾಗೆ ನೀನು ರಕ್ಷಣೆಯನ್ನು ಕೊಟ್ಟಿ. ನನ್ನ ಸಾಮರ್ಥ್ಯವೇನು? ಇಡೀ ಮೇಘಗಳನ್ನು ನಿಯಂತ್ರಣ ಮಾಡುವಂತಹ ನನ್ನ ಅಧೀನದಲ್ಲಿರುವಂತಹ ವ್ಯವಸ್ಥೆ ಏನು? ಎಲ್ಲವನ್ನೂ ನಾಶ ಮಾಡಬಲ್ಲೆ ಅನ್ನುವಂತಹ ದುರಹಂಕಾರ ನನ್ನಲ್ಲಿತ್ತು. ಅದನ್ನೆಲ್ಲ ಒಂದು ಲೀಲೆಯಲ್ಲಿ ನೀನು ನಿರಾಕರಣೆ ಮಾಡಿದ್ದಿ ಕೃಷ್ಣ. ಹೀಗಿರಬೇಕಾದರೆ ಎಲ್ಲ ವಿಧಾನಗಳಿಂದಲೂ ನನಗೂ ಈ ಪದವಿಯನ್ನು ಕೊಟ್ಟು ಕಾಪಾಡಿದವನು ನೀನು, ರಕ್ಷಿಸ್ತಾ ಇರುವವನು ನೀನು, ನನ್ನ ಒಳಗೆ ಇದ್ದುಕೊಂಡು ಎಲ್ಲವನ್ನು ನಡೆಸುವಂತಹ ಆ ಒಂದು ಶಕ್ತಿಯು ನೀನೆ. ಹೀಗಿರಬೇಕಾದರೆ ನಾನು ಯಾವ ಇಂದ್ರ? ನನ್ನನ್ನು ಸೇರಿಸಿ ಸಮರ್ಥ ಲೋಕಕ್ಕೂ ಕೂಡ ಉಪರಿ ಎತ್ತರದಲ್ಲಿರುವಂತಹ ಉಪ ಇಂದ್ರ ನೀನು, ಸರ್ವಶ್ರೇಷ್ಠನಾದಂತಹ ಸರ್ವೋಪರಿ, ಸರ್ವದಲ್ಲಿಯೂ ಸರ್ವತ್ರದಲ್ಲಿಯೂ ಕೂಡ ನಿಯಾಮಕವನ್ನು ಹೊಂದಿರುವಂತಹ ಇಂದ್ರ, ಉಪೇಂದ್ರ ನೀನು ಕೃಷ್ಣ ಅಂತ ಹೇಳಿ ಅವನು ಸ್ತೋತ್ರ ಮಾಡ್ತಾನಂತೆ. ಈ ರೀತಿಯಾಗಿ ಕೃಷ್ಣ ನೀನೇ ಇಂದ್ರ, ನೀನೇ ಉಪೇಂದ್ರ ಅಂತ ಹೇಳಿ ಕೃಷ್ಣನನ್ನು ಇಂದ್ರದೇವರೇ ಕರೆದದ್ದು ಉಪೇಂದ್ರ ಅಂತ ಹೇಳಿ. ಅದೊಂದು ಚಿಂತನೆ. ಆದರೆ ವೇದದಲ್ಲಿ ಅನೇಕ ಭಾಗಗಳಲ್ಲಿ ಇಂದ್ರ ಅನ್ನುವಂತಹ ಪದದಿಂದ ಪರಮಾತ್ಮನೇ ಪ್ರಧಾನವಾಗಿ ಹೇಗೆ ಸ್ತುತಿಸಿಕೊಳ್ತಾನೆ ಅನ್ನುವಂಥದ್ದನ್ನು ನಾವು ಚಿಂತಿಸಬಹುದು. ಇನ್ನೊಂದು ಪರಮಾತ್ಮನ ವಿಶಿಷ್ಟವಾದಂತಹ ಅವತಾರ ಇದೆ. ವಾಮನ ಅವತಾರ ಕೇಳಿದ್ದೇವೆ. ವಾಮನ ಹೇಗೆ ಬಂದ? ಪರಮಾತ್ಮ ವಾಮನನಾಗಿ ಬಂದದ್ದು ಬಲಿಯನ್ನು ಉದ್ಧರಿಸಲಿಕ್ಕೋಸ್ಕರ. ಇಂದ್ರ ಪದವಿಗೋಸ್ಕರವೇ ಅವನು ಪ್ರಯತ್ನ ಮಾಡ್ತಾ ಇದ್ದ ನೋಡಿ. ಯಾರಿಗೆ ಯಾವುದರಲ್ಲಿ ಅರ್ಹತೆ ಇದೆಯೋ ಅಂತಹ ಪ್ರಯತ್ನವನ್ನು ಮಾಡಬೇಕು ಆ ಸ್ಥಾನಮಾನವನ್ನು ಪಡೆಯಲಿಕ್ಕೆ. ಅರ್ಹತೆ ಇಲ್ಲದವರು ಆ ಸ್ಥಾನಮಾನಕ್ಕೆ ಅಯೋಗ್ಯರು. ಅದನ್ನು ಲೋಕಕ್ಕೆ ತಿಳಿಸಿಕೊಡುವುದಕ್ಕೋಸ್ಕರವೇ ಆದಂತಹ ವಿಶಿಷ್ಟವಾದಂತಹ ಒಂದು ಲೀಲೆ ಇದು. ಹೀಗೆ ಆ ಚಿಂತನೆಯಲ್ಲಿ ನೋಡಿದಾಗ ಬಲಿ 100 ಯಜ್ಞಗಳನ್ನು ಮಾಡಿ ಶತಕ್ರತು ಅಂತ ಕರೀತಾರೆ ಇಂದ್ರನಿಗೆ. 100 ಯಜ್ಞಗಳನ್ನು ಅಂದರೆ
ಸಾಮಾನ್ಯವಾದ ಯಜ್ಞ ಅಲ್ಲ ಅದು. ಸಮಸ್ತ ಲೋಕವನ್ನು ಸೇರಿಸಿಕೊಂಡು ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುವಂತಹ ಒಂದು ಅದ್ಭುತವಾದಂತಹ ಯಜ್ಞ. ಆ ಯಜ್ಞಗಳಿಂದ ಸಂಪ್ರೀತನಾಗಿ ಅನುಗ್ರಹ ಮಾಡಬೇಕಾದವನು ಇವನೇ. ಅಂತಹ ಪರಮಾತ್ಮ ಅಂತಹ ಸಾಧನೆಯನ್ನು ಮಾಡಿದಂತಹ ಆ ಶ್ರೇಷ್ಠ ಉತ್ತಮನಾದಂತಹ ಆ ಜೀವನಿಗೆ ಅಥವಾ ಆ ದೇವನಿಗೆ ಇಂದ್ರ ಪದವಿಯನ್ನು ಕೊಡಬೇಕು. ಅಂದರೆ 14 ಮನ್ವಂತರಗಳು, 1,000 ಚತುರ್ಯುಗ, ಅದರಲ್ಲಿ 71 ಚತುರ್ಯುಗ, ಒಂದು ಚತುರ್ಯುಗ, ಒಂದು ಕಲಿಯುಗ ಅಂತ ಹೇಳಿದರೆ ಸುಮಾರು 4,30,000 ವರ್ಷ. ಅಂತಹ ಕೃತ, ತ್ರೇತ, ದ್ವಾಪರ ಇಷ್ಟೂ ಯುಗಗಳನ್ನು ಸೇರಿಸಿ 4 ಯುಗಗಳ ಆ ಪ್ರಮಾಣ ಅಂತ ಹೇಳಿದರೆ ಸುಮಾರು ಒಂದು ಕೋಟಿಗಟ್ಟಲೆ ವರ್ಷಗಳು ಆಗ್ತವೆ. ಹೀಗಿರಬೇಕಾದರೆ ಅಂತಹ ಒಂದು ಚತುರ್ಯುಗ ಅನ್ನುವಂತಹ ಒಂದು ಆ ಕಾನ್ಸೆಪ್ಟಲ್ಲಿ ಸುಮಾರು 43 ಲಕ್ಷ ವರ್ಷ ಏನೋ ಬರ್ತದೆ ಒಂದು ಚತುರ್ಯುಗ ಅಂತ ಹೇಳಿದರೆ. ಹೀಗೆ ಅಂತಹ 71 ಚತುರ್ಯುಗಗಳಾದಾಗ ಒಂದು ಮನ್ವಂತರ ಅಂತ ಎನಿಸಿಕೊಳ್ತದೆ. ಅದೇ 1,000 ಚತುರ್ಯುಗಗಳು ಎಷ್ಟೋ 1,000 ಕೋಟಿ ವರ್ಷ ಆಗ್ತದೆ. ಅಂತಹ ಒಂದು ಮನ್ವಂತರಕ್ಕೆ ಅಧಿಪತಿ ಮನು ಅಂತ ಇರ್ತಾನೆ. ಹಾಗೆ ಉತ್ತರ ಎಲ್ಲ ದೇವತೆಗಳು ಕೂಡ, ಅಂದರೆ ಪ್ರತಿಯೊಂದು ಮನ್ವಂತರದಲ್ಲಿಯೂ ಕೂಡ ಒಂದು ಅವಾಂತರ ಪ್ರಳಯ ಅಂತ ಆಗ್ತದಂತೆ. ಎಲ್ಲ ನಾಶವಾಗಿ ಮತ್ತೆ ಕೆಲವೊಂದು ಭಾಗಗಳ ಸೃಷ್ಟಿಯಾಗ್ತದೆ. ಸಂಪೂರ್ಣ ಬ್ರಹ್ಮಾಂಡದ ನಾಶವಾಗುವುದು, ಸಂಪೂರ್ಣ ಸೃಷ್ಟಿಯ ನಾಶವಾಗುವುದು ಬ್ರಹ್ಮದೇವರ 100 ವರ್ಷ ಆದಾಗ. ಅದಕ್ಕೆ ಎಷ್ಟೋ ವರ್ಷಗಳಾಗಬೇಕು. ಆದರೆ ದಿನಕಲ್ಪ ಪ್ರಳಯ ಇತ್ಯಾದಿಗಳ ವ್ಯವಸ್ಥೆ ಇದೆ. ಈ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಮನ್ವಂತರಕ್ಕೂ ಕೂಡ ಹೇಗೆ ಮನ್ವಂತರದ ಅಧಿಪತಿ ಒಬ್ಬ ಮನು ಅಂತ ಅನ್ನಿಸಿಕೊಳ್ತಾನೋ ಹಾಗೆ ಎಲ್ಲ ದೇವತಾ ಪದವಿಗಳಲ್ಲಿಯೂ ಕೂಡ ಬದಲಾವಣೆಗಳಾಗ್ತವಂತೆ. ಅಂದರೆ ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಯೋಗ್ಯನಾದಂತಹ ಆ ಒಂದು ಜೀವನಿಗೆ ಇಂದ್ರ ಪದವಿಯನ್ನು ಭಗವಂತ ಕೊಡ್ತಾನೆ. ಆದರೆ ಮೊದಲನೆಯ ಮನ್ವಂತರದಲ್ಲಿ ಸಾಕ್ಷಾತ್ ನಾರಾಯಣನೇ, ಅಂದರೆ ಯಜ್ಞನಾಮ ಅಂತ ಕರೀತಾರೆ. ಅವನ ಯಜ್ಞರೂಪಿಯಾದಂತಹ ಪರಮಾತ್ಮ ಅವನೇ ಮೊದಲು ಇಂದ್ರ ಪದವಿಗೆ ಸ್ವತಃ ತಾನೇ ಬರ್ತಾನಂತೆ. ಅಂದರೆ ಮೊದಲ ಸೃಷ್ಟಿಯ ಮೊದಲ ಆ ಇಂದ್ರ ಪದವಿಯ ವಿಶೇಷ ಅನುಗ್ರಹ ಮಾಡಿದವನು ಪರಮಾತ್ಮನೇ ಸ್ವತಃ ಇಂದ್ರನಾಗಿ ಬಂದ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ. ಆದ್ದರಿಂದ ಮೊದಲ ಇಂದ್ರ ಇವನು, ನಂತರ ಉಳಿದವರನ್ನು ಮಾಡಿದ್ದಾನೆ. ಆದರೂ ಸಂಪೂರ್ಣವಾಗಿ ಸರ್ವತಂತ್ರ ಸ್ವತಂತ್ರನಾಗಿ ಯಾವ ಇಂದ್ರನೂ ಇಲ್ಲ, ಅವನಿಗೂ ಸ್ವಾತಂತ್ರ್ಯ ಇಲ್ಲ. ನಾವೇ ಇನ್ನೊಂದು ಅನೇಕ ಪುರಾಣ ಕಥೆಗಳಲ್ಲಿ ಕೇಳ್ತೇವಲ್ವ, ದೇವಿಯ ಕಥೆಯಲ್ಲಿ ಮಹಿಷಾಸುರ ಬಂದಾಗ, ಶುಂಭರು ಬಂದಾಗ, ರಕ್ತಬೀಜಾಸುರರ ಆ ಒಂದು ಉಪಟಳ, ಆ ಒಂದು ಎಲ್ಲ ಕಥೆಗಳಲ್ಲಿ ಬರುವಂಥದ್ದೇನು, ಈ ರಾಕ್ಷಸರು ಹೋಗಿ ಇಂದ್ರನನ್ನೇ ಪದವಿಯಿಂದ ಕಿತ್ತುಕೊಂಡು ಅವನನ್ನು ಓಡಿಸಿ ಬಿಡ್ತಾರೆ. ಅವನು ರಕ್ಷಣೆಗೋಸ್ಕರ ದೇವಿಯ ಮೊರೆ ಹೋಗುವುದು, ದೇವಿ ಬಂದು ಮಹಿಷಾಸುರನ ಸಂಹಾರ ಮಾಡೋದು, ಶುಂಭರ ಸಂಹಾರ ಆಗೋದು ಎಲ್ಲ ಕಥೆ ಕೇಳಿದ್ದೇವೆ. ಹಾಗಾಗಿ ದೇವತೆಗಳಲ್ಲೂ ಆ ಒಂದು ಅಸಾಮರ್ಥ್ಯ ಅನ್ನುವಂಥದ್ದು ಕಾಣ್ತದೆ ನಮಗೆ. ಯಾಕಂದರೆ ಆ ಪರಮಾತ್ಮನ ಇಚ್ಛಾ ಪ್ರಕಾರವೇ ಆ ಒಂದು ಪದವಿ ಮತ್ತು ಅವರ ರಕ್ಷಣೆ ಕೂಡ. ಹಾಗಾಗಿ ಅದು ಕೂಡ ಶಾಶ್ವತವಲ್ಲ. ಮತ್ತೊಂದು ಮನ್ವಂತರಕ್ಕೆ ಬಂದಾಗ ಆ ಇಂದ್ರ ಆ ಪದವಿಯನ್ನು ಇನ್ನೊಬ್ಬನಿಗೆ ಬಿಟ್ಟುಕೊಡಬೇಕು. ಇನ್ನೊಂದು, ಆ ಬಲಿ ಸಂಹಾರಕ್ಕೆ ಬಂದಂತಹ ಪರಮಾತ್ಮ ಆ ಬಲಿಯು ಇಂದ್ರ ಪದವಿಗೆ ಯೋಗ್ಯನಲ್ಲ ಅಂತ ಹೇಳಿ ಅವನನ್ನು ಪಾತಾಳಕ್ಕೆ ಕಳಿಸಿ ಅವನಿಗೂ ಅವನ ದುರಹಂಕಾರಕ್ಕೆ ಒಂದು ಶಾಸ್ತಿಯನ್ನು ಮಾಡಿ ಅವನಿಗೆ ಉತ್ತಮವಾದಂತಹ ಸ್ಥಾನಮಾನವನ್ನು ಕೊಟ್ಟು ಭಗವದ್ಭಕ್ತನಾದ್ದರಿಂದ ಅವನ ರಕ್ಷಣೆ ಮಾಡ್ತಾನೆ. ಆದರೆ ಇಂದ್ರ ಪದವಿಗೆ ನಿನ್ನ ಯೋಗ್ಯನಲ್ಲ ಅಂತ ಹೇಳಿ ಪಾತಾಳದಲ್ಲಿ ಅವನಿಗೆ ಬೇರೆ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಆ ಕಥೆ ಕೇಳಿದ್ದೇವೆ. ಹಾಗಾಗಿ ನೋಡಿ, ಮೊದಲ ಇಂದ್ರ ಪರಮಾತ್ಮ, ಯಜ್ಞರೂಪಿಯಾದಂತಹ ಭಗವಂತ. ಮತ್ತೆ ಉಳಿದಂತಹ ಎಲ್ಲ ಇಂದ್ರರಿಗೂ ಕೂಡ 100 ಯಜ್ಞಗಳಿಂದ ಸಂಪ್ರೀತಿಯಾಗಿ ಆ ಪ್ರಸಾದವನ್ನು, ಅಂದರೆ ಆ ಒಂದು ಪದವಿಯನ್ನು ಕೊಡುವವನು ನಾರಾಯಣ. ಅಲ್ಲಿ ಆಯಿತಾ. ಆಮೇಲೆ ಇಂದ್ರ ಪದವಿಗೋಸ್ಕರ ತಾನು ಆ ಪದವಿಗೆ ಅಯೋಗ್ಯನಾದರೂ ಕೂಡ ಪ್ರಯತ್ನ ಮಾಡಿದಂತಹ ಬಲಿಗೆ ಬುದ್ಧಿ ಕಲಿಸಿದವನು, ಅವನಿಗೋಸ್ಕರ ಅವತಾರ ಮಾಡಿ ಬಂದವನು ಈ ಪರಮಾತ್ಮ. ಅವನು ವಾಮನ, ಅವನು ಉಪೇಂದ್ರ ಅಂತ ಕಲಿಸಿಕೊಳ್ತಾನೆ. ಅದಕ್ಕೆ ಕಾರಣ ಇದೆ ನೋಡಿ. ಇಂದ್ರಾದಿ ದೇವತೆಗಳೆಲ್ಲರನ್ನೂ ಕೂಡ ನಾವು ಆದಿತ್ಯರು ಅಂತ ಕರೀತೇವೆ. ಯಾಕೆ? ಅದಿತಿಯಿಂದ ಬಂದವರು, ಅದಿತಿಯಿಂದ ಬಂದಂತಹ ಪ್ರಧಾನ ದ್ವಾದಶಾದಿತ್ಯರು ಅಂತ ಇದ್ದಾರೆ. ಆಯಿತಾ. ಧಾತಾರ, ಆರ್ಯಮಣ, ಮಿತ್ರ, ವರುಣ, ವಂಶು, ಭಗ, ಪೂಷ, ತ್ವಷ್ಟ, ಇಂದ್ರ, ವಿಷ್ಣು ಇತ್ಯಾದಿ ಎಲ್ಲ ನಾಮಗಳೆಲ್ಲ ಇದು ಕಾಣ್ಬೋದು ನಮ್ಮಲ್ಲಿ. ಹಾಗೆ ಅದಿತಿ ಕಶ್ಯಪರ ಆ ಒಂದು ಸಾಧನೆ, ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಅದಿತಿಯ ಮುಖೇನವೇ ಅವತರಿಸಿದಂಥವನು, ಅಂದರೆ ರುಕ್ಮಿಣಿಯ ಮುಖಾಂತರ, ದೇವಕಿಯ ಮುಖಾಂತರ ಕೃಷ್ಣನ ಅವತಾರ ಆಯ್ತಲ್ಲ,
ದೇವಕಿ ವಸುದೇವರ ಮಗನಾಗಿ ಕೃಷ್ಣ ಕಾಣಿಸಿಕೊಂಡ ಅಲ್ವಾ, ಹಾಗೆ ಅದಿತಿ ಕಶ್ಯಪರ ಸುತನಾಗಿ ವಾಮನರೂಪಿಯಾದಂತಹ ಭಗವಂತ ಬಂದದ್ದು. ಹಾಗಾಗಿ ಆ ಅದಿತಿಯ ಗರ್ಭದಿಂದ ಬಂದಂತಹ ಭಗವಂತನಿಗೆ ಅಂದರೆ ಅವನನ್ನು ಇಂದ್ರ ಇತ್ಯಾದಿಗಳ ನಂತರ ಬಂದ ಇಂದ್ರಾದಿಗಳು ಕೂಡ ಹಾಗೆ ಅದಿತಿ ಕಶ್ಯಪರ ಮುಖೇನ ಬಂದವರು. ಹಾಗಾಗಿ ಅವರ ನಂತರ ಬಂದವನು ಈ ಪ್ರಧಾನವಾದಂತಹ ಉಪ ಇಂದ್ರ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಅವನ ಒಂದು ವಿಶಿಷ್ಟವಾದಂತಹ ಅವತಾರ, ಅದು ವಾಮನಾವತಾರ ಅಂತ ಕೂಡ ಚಿಂತನೆ ಇದೆ. ಇನ್ನೊಂದು ಇಂದ್ರ ಅಂದರೆ ಏನು ಅಂದರೆ ಪರಮಾತ್ಮ ಉತ್ಕೃಷ್ಟನಾಗಿರುವವನು, ಮತ್ತು ಇಂದ್ರ ಅಂದರೆ ಮುಖ್ಯವಾಗಿ ಎಲ್ಲವನ್ನು ನೋಡುವವನು ಅಂತ, ಎಲ್ಲವನ್ನೂ ಕಾಣಬಲ್ಲ. ಪರಮಾತ್ಮನ ಎಲ್ಲ ರೂಪಗಳು, ಪರಮಾತ್ಮನ ಸರ್ವತ್ರ ವ್ಯಾಪ್ತವಾದಂತಹ ಅವನ ಸ್ವರೂಪಗಳು, ಎಲ್ಲ ದೇವತೆಗಳನ್ನು ನಿಗ್ರಹಿಸುವಂತಹ ಒಂದು ವಿಶಿಷ್ಟ ಅದ್ಭುತವಾದಂತಹ ಶಕ್ತಿ, ಇದನ್ನೆಲ್ಲವನ್ನು ಕಂಡಾಗ ಕಾಣುವಂಥದ್ದೇನು, ದೇವತೆಗಳು ದೇವಲೋಕದಲ್ಲಿ ಇಂದ್ರ ಪ್ರಧಾನ ಆದರೂ ಇಂದ್ರನ ಒಳಗೆ ನಡೆಸುವವನು ಇವನೇ. ಆದ್ದರಿಂದ ಇವನೇ ಇಂದ್ರ, ಇವನೇ ಉಪೇಂದ್ರ, ಇವನೇ ಸರ್ವಶ್ರೇಷ್ಠ. ಹಾಗೆ ಇಡೀ ಬ್ರಹ್ಮಾಂಡದ ಸಮಸ್ತ ಜೀವರಾಶಿಗಳ ಒಳಗೂ ಇಂದ್ರಿಯಗಳ ಮುಖೇನ ಎಲ್ಲ ಕೆಲಸಗಳು ಆಗುವ ಹಾಗೆ ನೋಡಿಕೊಳ್ಳುವಂತಹ ಪ್ರಧಾನ ಆ ಪರಮಾತ್ಮನ ಆ ಕರ್ತೃತ್ವ ಶಕ್ತಿ ಇದೆಯಲ್ಲ, ಅದಕ್ಕೆ ಅವನನ್ನು ಇಂದ್ರ ಅಂತ ಕರೀತಾರೆ. ಅದರಲ್ಲಿಯೂ ಕೂಡ ಸರ್ವೋಪರಿ ಸರ್ವಶ್ರೇಷ್ಠನ ಅಂತಹ ಸಮಸ್ತ ನಾಯಕರಲ್ಲಿಯೂ ಕೂಡ ಇದ್ದುಕೊಂಡು ಅವನ ಪರಮಾತ್ಮನ ಆ ಒಂದು ವಿಭೂತಿ ರೂಪ ಎಲ್ಲವನ್ನು ನಡೆಸ್ತಾ ಇದೆಯಲ್ಲ, ಅದಕ್ಕೆ ಆ ಒಂದು ವಿಶಿಷ್ಟವಾದಂತಹ ಶಕ್ತಿ ಸಾಮರ್ಥ್ಯಕ್ಕೆ ಪರಮಾತ್ಮನನ್ನು ಇಂದ್ರ ಅಂತ ಹೇಳಿ ವೇದವೇ ಸ್ತೋತ್ರ ಮಾಡ್ತಾ ಇದೆ. ಹಾಗಾಗಿ ಸರ್ವಶ್ರೇಷ್ಠನಾದಂತಹ ಉತ್ಕೃಷ್ಟನಾದಂತಹ ಭಗವಂತನ ನಿಯಾಮಕ ಸ್ವರೂಪವೇ ಅದು ಉಪೇಂದ್ರ. ಕೃಷ್ಣಾರ್ಪಣಂ.